ನಿಮ್ಮ ಬಗ್ಗೆ ಕೆಲವರಿಗೆ ಪರಿಚಯ ಇರಲಿಕ್ಕಿಲ್ಲ, ಮಾಹಿತಿ ಕೊಡ್ಬೋದಾ ಅಂತ? ನಾನು ಆ್ಯಕ್ಚುಲಿ ತೀರ್ಥಹಳ್ಳಿ ಹೊನಸ್ಗದೆ ಅವನು. ನಾನು ಓದಿದ್ದೆಲ್ಲ ತೀರ್ಥಹಳ್ಳಿಲೇ, ತುಂಗಾ ಕಾಲೇಜಲ್ಲಿ. ಅಲ್ಲಿಂದನೇ ನಾನು ರಂಗಭೂಮಿಯಲ್ಲಿ ಅಂದರೆ ಕಾಲೇಜ್ ಕಾಂಪಿಟೇಷನ್ಸಲ್ಲಿ ರಂಗಭೂಮಿಯಲ್ಲೆಲ್ಲ ಇದ್ದವನು. ಅದಾದ್ರ ಮೇಲೆ ನಟಮಿತ್ರರು ಅಂತ ಒಂದು ಸಂಸ್ಥೆಯಲ್ಲಿ ನಾನು ಓವರಾಲ್ ಒಂದು 7 ಇಯರ್ಸು ರಂಗಭೂಮಿಯಲ್ಲಿ ಕೆಲಸ ಮಾಡಿಕೊಂಡು, ಅದಾದ್ರ ಮೇಲೆ ಕಾಲೇಜಲ್ಲಿ ಓದ್ತಾ ಇರುವಾಗಲೇ ವಿಜಯ ರಾಘವೇಂದ್ರ ಸರ್ ಜೊತೆ ಮಾಲ್ಗುಡಿ ಡೇಸ್ ಅಂತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ಅದಾದ್ರ ಮೇಲೆ ಕಾಲೇಜ್ ಬಿಟ್ರ ಮೇಲೆ ನನಗೆ ಯಾಕೋ ಈಚೆನೇ ತುಂಬ ಮೈಂಡ್ ಡೈವರ್ಟ್ ಆಗ್ಬಿಡ್ತು. ಸೊ ಇಲ್ಲಿ ಬಂದ್ರ ಮೇಲೆ ನಾನು ಆ್ಯಕ್ಟಿಂಗ್ ಸಿಗೋಂದಷ್ಟು ಟ್ರೈ ಮಾಡಿದೆ, ಬಟ್ ಅಲ್ಲಿ ಚಾನ್ಸ್ ಏನೂ ಸಿಗಲಿಲ್ಲ. ಹಾಗಾಗಿ ನನಗೆ ಸಿನಿಮಾ ಇಂಡಸ್ಟ್ರಿಲೇ ಇರಬೇಕಿತ್ತು. ಹಾಗಾಗಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡೋಣ, ಸುಮಾರು ಜನ ನೋಡಿದ್ದೆ ಡೈರೆಕ್ಷನ್ ಮಾಡಿ ಆಮೇಲೆ ಅವ್ರ ಸಿನಿಮಾದಲ್ಲೇ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿಕೊಂಡು ಮಾಡೋರ್ನೆಲ್ಲ ನೋಡಿ ಒಂದಿಷ್ಟು ಇನ್ಸ್ಪಿರೇಷನ್ಸ್ ಇತ್ತು. ಹಾಗಾಗಿ ಡೈರೆಕ್ಷನ್ ಮಾಡ್ತಾ ಮುಂದೆ ನೋಡೋಣ ಆ್ಯಕ್ಟಿಂಗು ಅಂತ. ಬಟ್ ನಾನು ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡ್ತಾನೆ ಹಿಂಗೊಂದು ಆಡಿಷನ್ ಕಾಲ್ ಬಂತು. ನಮಗೆ ಮುಂಚೆನೇ ಪರಿಚಯ ಇರಲಿಲ್ಲ, ಇಬ್ಬರು ತೀರ್ಥಹಳ್ಳಿಯವರಾದ್ರೂ ಪರಿಚಯ ಆಗಿದ್ದು ಇಲ್ಲಿ ಬಂದ್ರ ಮೇಲೆ. ಆಡಿಷನ್ಸ್ ಎಲ್ಲ ಕೊಟ್ಟೆ, ಸೆಲೆಕ್ಟ್ ಆದೆ. ಇವಾಗ ಆಡಿಯನ್ಸ್ ರಿಯಾಕ್ಷನ್ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಅಂದರೆ ಇಷ್ಟು 2-3 ವರ್ಷದ್ದು ಒಂದು ಪರಿಶ್ರಮಕ್ಕೂ ಒಳ್ಳೆ ಒಂದು ಬೆಲೆ ಸಿಕ್ತು ಅಂತ. ಯಾಕಾದ್ರೂ ಆಡಿಷನ್ ಕೊಟ್ಟನೆ ಅಂತ? ಇಲ್ಲ